ಹಲೋ ವೆಲ್ಕಮ್ ಟು ಸುಜಿ ಜಿಕೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಜಿಕೆ ಕ್ವಶನ್ಸ್ಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ: 2025ರಲ್ಲಿ ಎಷ್ಟು ವ್ಯಕ್ತಿಗಳಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? ಸರಿಯಾದ ಉತ್ತರ 7. 2025ರಲ್ಲಿ 7 ಜನರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಎರಡನೇ ಪ್ರಶ್ನೆ ಹೀಗಿದೆ: ವಿಶ್ವ ಕುಷ್ಠರೋಗ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 30. ವಿಶ್ವ ಕುಷ್ಠರೋಗ ದಿನವನ್ನು ಜನವರಿ 30ರಂದು ಆಚರಿಸಲಾಗುತ್ತದೆ. ಮೂರನೇ ಪ್ರಶ್ನೆ ಹೀಗೆ ಅಭಿವೃದ್ಧಿಪಡಿಸಿದೆ. ಸರಿಯಾದ ಉತ್ತರ ಚೀನಾ. ಈ ಡೀಪ್ ಸಿ ರಾಡರ್ ಸಿಸ್ಟಮ್ ಅನ್ನು ಸಮುದ್ರದ ಒಂದು ಆಳದಲ್ಲಿ ಸ್ಥಾಪಿಸಲಾಗುತ್ತದೆ. ಈ ಸಮುದ್ರದ ಮೇಲ್ಮೆಯಿಂದ ಎಷ್ಟೇ ಕಿಲೋಮೀಟರ್ ಎತ್ತರದಲ್ಲಿ ಹಾರುವಂಥ ಒಂದು ವಿಮಾನವನ್ನು ಕೂಡ ಇದರಿಂದ ಪತ್ತೆ ಮಾಡಬಹುದು. ಹಾಗೆಯೇ ಸಮುದ್ರದ ಒಂದು ಭದ್ರತಾ ವ್ಯವಸ್ಥೆಗಾಗಿ ಸಂರಕ್ಷಣೆಗಾಗಿ ಕೂಡ ಇದನ್ನು ಸ್ಥಾಪಿಸಲಾಗಿದೆ. ನಾಲ್ಕನೇ ಪ್ರಶ್ನೆ ಹೀಗಿದೆ: ನಿಮಾನ್ಸ್ನ ಪೂರ್ಣ ರೂಪ ಯಾವುದು? ಅಂದರೆ ನಿಮಾನ್ಸ್ನ ಪೂರ್ಣ ಹೆಸರೇನು? ಸರಿಯಾದ ಉತ್ತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್. ಐದನೇ ಪ್ರಶ್ನೆ ಹೀಗಿದೆ: ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಅಧಿಕೃತ ಘಟಕ ಯಾವುದು? ಸರಿಯಾದ ಉತ್ತರ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಯುಕ್ತ ಸಂಘ KKGSS ಅಲ್ಲಿ ಭಾರತೀಯ ಧ್ವಜವನ್ನು ತಯಾರಿಸಲಾಗುತ್ತದೆ. ಆರನೇ ಪ್ರಶ್ನೆ ನೋಡೋಣ. ಟಿಪ್ಪು ಸುಲ್ತಾನ್ನ ಸಮಾಧಿಯ ಹೆಸರೇನು? ಸರಿಯಾದ ಉತ್ತರ ಗುಂಬಜ್. ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿದೆ. ಏಳನೇ ಪ್ರಶ್ನೆ ಹೀಗಿದೆ: ನಮ್ಮ ಮೆಟ್ರೋ ಯಾವಾಗ ಮೊದಲ ಬಾರಿಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಅಕ್ಟೋಬರ್ 20, 2011. ನಮ್ಮ ಮೆಟ್ರೋ ಮೊದಲ ಬಾರಿಗೆ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಎಂಟನೇ ಪ್ರಶ್ನೆ ಹೀಗಿದೆ: ಅಮೆರಿಕದ ರಾಷ್ಟ್ರೀಯ ಮರ ಯಾವುದು? ಸರಿಯಾದ ಉತ್ತರ ಓಕ್ ಮರ. ಓಕ್ ಮರವು ಅಮೆರಿಕದ ರಾಷ್ಟ್ರೀಯ ಮರವಾಗಿದೆ. ಒಂಬತ್ತನೇ ಪ್ರಶ್ನೆ ನೋಡೋಣ. ಜಗತ್ತಿನಲ್ಲಿ ಹಾರಲು ಸಾಧ್ಯವಾಗದ ಪಕ್ಷಿ ಯಾವುದು? ಸರಿಯಾದ ಉತ್ತರ ಆಸ್ಟ್ರಿಚ್ ಹಾಗೂ ಪೆಂಗ್ವಿನ್. ಇನ್ನು ಕೆಲವು ಪಕ್ಷಿಗಳು ಇವೆ, ಇವುಗಳು ಓಡಲು ಮಾತ್ರ ಸಾಧ್ಯವಾಗುತ್ತೆ, ಇವುಗಳಿಗೆ ಹಾರಲು ಸಾಧ್ಯವಾಗುವುದಿಲ್ಲ. ಹತ್ತನೇ ಪ್ರಶ್ನೆ ನೋಡೋಣ. ಅಮೆರಿಕದಲ್ಲಿ ಕಾಡ್ಗಿಚ್ಚಿನ ಕಾರಣದಿಂದಾಗಿ ಇತ್ತೀಚೆಗೆ ಯಾವ ನಗರವು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ದ ರೈಟ್ ಆನ್ಸರ್ ಈಸ್ ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ರೆಡ್ಡಿಂಗ್ ನಗರದಲ್ಲಿ ಕಾಡ್ಗಿಚ್ಚಿನ ಕಾರಣದಿಂದಾಗಿ ಇತ್ತೀಚೆಗೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು. ಐ ಹೋಪ್ ಇವತ್ತಿನ ಎಲ್ಲ ಕ್ವೆಶನ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಇನ್ನು ಹೊಸ ವಿಡಿಯೋದಲ್ಲಿ ಹೊಸ ಕ್ವೆಶನ್ಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.